ಕೈಯತ್ತಿ ತಡ್ದ ಅಂದ್ರೆ ಅದೆಲ್ಲ ಸಖತ್ತಾಗಿ ಮಾಡ್ತೀಯಮ್ಮ. ನಾನು ಹೇಳ್ತೀನಿ, ನಾನು MBBS ಮಾಡಿದ್ದೀನಿ ಅಂತ. ನಿಜವಾಗ್ಲೂ ನಾನು ಓದಿದೀನಿ ಗುರು, ಏನೋ ಹೇಳ್ತವ್ರು ಇವರು. ಹಳ್ಳಿ ಸೊಗಡಿನ ಕತೆ ಅಂತ. ಹೌದು, ನಮ್ ಸಿನಿಮಾ ಹಳ್ಳಿ ಸೊಗಡಿನ. ಅದೇ ಈಗ ಹೇಳ್ರಿ, ಹಳ್ಳಿ ಹೆಣ್ಣಕ್ಕೆ ಹೆಂಗ್ ಮಾತಾಡ್ತವೆ ಅಂತ. ಬಾಲಣ್ಣ ನರಸಿಂಹರಾಜು ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ, ಅವರಿಂದ ಒಬ್ಬ ನಟ ಆಗಿ ಏನ್ ಕಲಿತ್ರಿ? ಕನ್ನಡ ಚಿತ್ರರಂಗ ಗಟ್ಟಿ ಆಗಕ್ಕೆ ಅವ್ರಗಳದೆಲ್ಲ ತುಂಬಾ ದೊಡ್ಡ ಪಾಲಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪಾಧ್ಯಕ್ಷ. ಮೆಟ್ರೋ ಸಾಗೋದವರು ನಮ್ಗೆ ಒಂದಷ್ಟು ಕೆಲವು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಏನೇನು ಕ್ವಶನ್ಗಳಿದೆ ಅಂತ ನಮಗೂ ಗೊತ್ತಿಲ್ಲ. ನಾನು ಇವರು ಕೇಳಬೇಕು, ಇವರು ನನಗೆ ಕೇಳಬೇಕು. ಹಂಗೆ ನನ್ನ ಜೊತೆ ಇದ್ದಾರೆ ನಮ್ಮ ಉಪಾಧ್ಯಕ್ಷ ಚಿತ್ರದ ನಾಯಕಿ ಮಲೈಕಾ ಅವರು. ಹೆಲೋ. ಈಗ ಸ್ಟಾರ್ಟ್ ಮಾಡೋಣ? ನಾನೇ ಕೇಳ್ತೀನಿ ಫಸ್ಟ್. ಯಾಕೆ? ಯಾಕೆ ಲೇಡೀಸ್ ಫಸ್ಟ್. ಆಯ್ತು. ಹುಡುಗ ಒಂದ್ ಹುಡುಗಿನ ಇಂಪ್ರೆಸ್ ಮಾಡ್ಬೇಕಾದ್ರೆ ಚೀತು ಸಂಘದ ಉಪಾಧ್ಯಕ್ಷರಾಗಿ 5 ಟಿಪ್ಸ್ ಕೊಡಿ ಬಾಯ್ಸ್ಗೆ. ಚೀತು ಸಂಘದ ಉಪಾಧ್ಯಕ್ಷರಾಗಿ? ಅಯ್ಯಯ್ಯೋ, ಆ ಸಂಘದ ಅಲ್ಲಿರೋರೆಲ್ಲ ವೇಸ್ಟ್ ನನ್ನ ಮಕ್ಕಳು. ಇನ್ನು ಹುಡುಗಿನ ಎಲ್ಲಿ ಇಂಪ್ರೆಸ್ ಮಾಡಿಸ್ತಾರೆ, ಇನ್ಕ್ಲೂಡಿಂಗ್ ನಾನು ಸೇರಿ. ನಮ್ದೆಲ್ಲ ಯಾವ ಥರ ಇರುತ್ತೆ ಅಂದರೆ, ಆಯಿತು ನಿನ್ನ ಡೈಲಿ ಸಂಜೆ ಕೆರೆ ಹತ್ರ ಕರ್ಕೊಂಡೋಗಿ ಸುತ್ತಾಡಿಸ್ತೀನಿ. ಒಂದು ರೆಗ್ಯುಲರ್ ಆಗಿ ನಮ್ಮ ಹಳ್ಳಿ ಹೇಳೋದೇನೆಂದರೆ, ರಕ್ತದಲ್ಲಿ ಲೆಟ್ರ್ ಬರ್ಕೊಡೋದು ಒಂದು. ಬಟ್ ಅದು ಯಾವ ರಕ್ತ ಅಂತ ಕೇಳಂಗಿಲ್ಲ, ಯಾಕೆಂದ್ರೆ ನಾವಂತೂ ಕೊಯ್ದು ಬರ್ಕೊಡಲ್ಲ. ಎಸ್ಪೆಷಲಿ ಚೀತು ಸಂಘದವರು. ನಿನಗೆ ವಾರಕ್ಕೆ 3 ಸಲ ನಾನ್ ವೆಜ್ ಕೊಡಿಸ್ತೀನಿ. ಏಯ್, ನೀ ವೆಜ್ಜು ಅಂತ ಯಾಕೆ ಹಿಂಗಂತೀರ? ಏನದು, ಶುಕ್ರವಾರ ಪಿಕ್ಚರ್ ತೋರಿಸ್ತೀನಿ. ಇದು ಒಂದೇ ನಾನು ವ್ಯಾಲಿಡ್ ಪಾಯಿಂಟ್ ಎಕ್ಸೆಪ್ಟ್ ಮಾಡೋದು ಹುಡುಗಿಯಾಗಿ. ಹಂಗೆ ಚಾಮುಂಡಿ ಬೆಟ್ಟ ಕರ್ಕೊಂಡೋಗಿ ಸುತ್ತಾಡಿಸ್ತೀನಿ. ಕುಕ್ರಳ್ಳಿ ಕೆರೆ ಕರ್ಕೊಂಡು ಈಜೋಡಿಸ್ತೀನಿ. ಕಬ್ಬನ್ ಗದ್ದೆಯಲ್ಲಿ ಹೋಗಿ ಕಬ್ಬು ಕೀಳಿಸ್ತೀನಿ. ಚೀತು ಸಂಘದವ್ರು ಇದೆ ಹೇಳೋದು ನಾವು. ಓಕೆ, ಈಗ ನಾನು ಶಫಲ್ ಮಾಡಿ ನೀವು ಫಸ್ಟ್ ಇಂದೆಲ್ಲ ಕೇಳ್ಬಿಟ್ಟು. ಅವ್ರು ಇಟ್ಟಿರ್ತಾರೆ ಕರೆಕ್ಟ್ ಆಗಿ ಶಫಲ್ ಮಾಡೋದಂತೆ. ಒಂದ್ ಎತ್ಕೊಂಡು ಓದ್ಕೊಂಡ್ಬಿಟ್ಟಿರ್ಬೇಕೇನೋ, ಅದಕ್ಕೆ. ಇಲ್ಲ, ಫಸ್ಟ್ ಒಂದೇ ಮಲೈಕಾ, ಹಳ್ಳಿ ಹುಡುಗಿ ಸ್ಟೈಲಲ್ಲಿ ನಿಮ್ಮ ಇಂಟ್ರೋ ಕೊಡಿ ಆಡಿಯನ್ಸ್ಗೆ. ಹಳ್ಳಿ ಹುಡುಗಿ ಸ್ಟೈಲ್ ಅಲ್ಲ? ಹಳ್ಳಿ ಎಲ್ಲ ಕೂತ್ಕೊಂಡ್ರು ಇದು ಹಳ್ಳಿ ಸೊಗಡಿನ ಕತೆ ಅಂತ. ಹೌದು, ನಮ್ ಸಿನಿಮಾ ಹಳ್ಳಿ ಸೊಗಡಿನ. ಅದೇ ಈಗ ಹೇಳ್ರಿ, ಹಳ್ಳಿ ಹೆಣ್ಣಕ್ಕೆ ಹೆಂಗ್ ಮಾತಾಡ್ತವೆ ಅಂತ. ಹೆಂಗ್ ಮಾತಾಡ್ತವೆ ಆಡಿಯನ್ಸ್ಗೆ? ಸರಿ, ನಿಮ್ಮ ಇಂಟ್ರೊಡಕ್ಷನ್. ಹೌದು, ನಾನು ಬೆಂಗಳೂರು ಹುಡುಗಿ ಅಲ್ಲ. ಇದು ಹಳ್ಳಿದ, ಇದು ಹೌದು ಅಲ್ಲ? ಹೌದು ನೋಡ್ರಪ್ಪ, ನಾನಂತೂ ಹಳ್ಳಿ ಹುಡುಗಿನೇ. ಹಳ್ಳಿ ಅಲ್ಲ, ಹಳ್ಳಿ. ನಾನ್ ಮಾತಾಡಕ್ ಕೊಡಿ. ಹೌದು, ನಾನು ಹಳ್ಳಿ ಹುಡುಗಿನೇ. ನಾನು ಬೆಂಗಳೂರು ಹುಡುಗಿ. ಬೆಂಗಳೂರು ಸಿಟಿಯಲ್ಲಿ ಬೆಳೆದಿಲ್ಲ. ನಾನು ಹುಟ್ಟಿ ಬೆಳೆದಿರೋದು ದಾವಣಗೆರೆಯಲ್ಲಿ, ಬೆಣ್ಣೆ ನಗರಿ. ಬೆಣ್ಣೆ ಅಂತ ಹುಡುಗಿ ನಾನು. ನೋಡಕ್ಕೂ ಹಾಗೆ ಬೆಣ್ಣೆ ತರನೇ ಇದ್ದೀನಿ. ನಾನು ಓದಿದ್ದೆಲ್ಲ ನಮ್ಮ ಊರಲ್ಲೇ. ಆಮೇಲೆ ಏನೋ ಬದುಕು ಕಟ್ಕೋಬೇಕು ಅಂತ ಕನ್ಸ್ ಕಾಣ್ಬಿಟ್ಟು. ಅರ್ಥ ಆಯ್ತಾ? ಹಳ್ಳಿ ಹುಡುಗಿ ಸ್ಟೈಲ್ ಅಲ್ಲಿ ನಿಮ್ ಇಂಟ್ರೋ ಕೊಡಿ. ಹಳ್ಳಿ ಹುಡುಗಿರು ಹಿಂಗೆ ಮಾತಾಡೋದು. ನನಗೆ ಗೊತ್ತಿರೋ ಹಳ್ಳಿ ಹುಡುಗಿರು ಹಿಂಗೆ ಮಾತಾಡೋದು. ಇನ್ಯಾವ ತರ ಮಾತಾಡ್ತಾರೆ? ಬಲ್ಲಳ್ಳಿ ಅಂತ ನಾವು ಹುಡುಗರು ಹೆಂಗ್ ಮಾತಾಡ್ತಾರೆ? ಹಳ್ಳಿ ಪಿಕ್ಚರ್ಗಳು ಕಿರಾತಕದಿಂದ ಉಪಾಧ್ಯಕ್ಷ ತನಕ ಮಾಡ್ಕೊಂಡ್ ಬಂದಿದೀವಿ. ಆಯ್ತು, ಒಂದ್ ಡೆಮೋ ಕೊಡಿ. ಆಯ್ತು, ಒಂದ್ ಹಳ್ಳಿ ಹುಡುಗ ಇಂಟ್ರೊಡಕ್ಷನ್ ಕೊಡಿ, ನಾನು ಅದೇ ತರ ತಗೋತೀನಿ. ಎಲ್ರಿಗೂ ನಮಸ್ಕಾರ ಕನ್ನಡ. ನಮಸ್ಕಾರ. ನನ್ನ ಹೆಸರು ಚಿಕ್ಕಣ್ಣ ಅಂತ. ದಾವಣಗೆರೆಯಲ್ಲಿ ಓದ್ಬಿಟ್ಟು ಹಿಂಗೆ ಪಿಕ್ಚರ್ ಎಲ್ಲ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ. ಇಲ್ಲಿ ನನ್ಗೆ ಚಿಕ್ಕಣ್ಣ ಅಂತ ಬಂದಿವ್ನಿ. ಚಿಕ್ಕಣ್ಣ ಅವರು ನನಗೆ ಹಿಂಗೆ ರಿಮೋಟ್ ಚೇಂಜ್ ಮಾಡ್ತಾ ಹುಡುಗಿ ಚೆನ್ನಾಗ್ ಮಾಡ್ತಾವಳೆ ಆಕ್ಟಿಂಗು ಅಂತ ಹೇಳ್ಬಿಟ್ಟು ಈ ಸಿನಿಮಾಗ್ ಹಾಕೊಂಡವ್ರೆ. ಇವೆಂಟ್ ಚಂದ ಮಾಡ್ತಾಳೆ ಅಂತ ಸಿನಿಮಾಗ್ ಹಾಕೊಂಡವ್ರೆ. ನಾನು ಸಿನಿಮಾದಲ್ಲಿ ಚಂದ ಮಾಡೀನಿ. ದಯವಿಟ್ಟು ಎಲ್ಲರೂ ಜನವರಿ 26ಕ್ಕೆ ಉಪಾಧ್ಯಕ್ಷ ಸಿನಿಮಾ ನೋಡಿ ಮಿಸ್ ಮಾಡಿದೆ. ಮೊಸರು ಅನ್ನ, ಉಪ್ಪಿಟ್ಟು, ರೈಸ್ ಬಾತು ಎಲ್ಲಾನು ಕಲ್ಸ್ದಂಗೆ ಹೊಟ್ಟೆ ಒಳಗೆ ಹೋದ್ರೆ ಎಲ್ಲ ಒಂದೇ. ಆಯ್ತು, ನಾನು ಕೇಳ್ಬೇಕಾಗ ಏನದು? ಮಿಮಿಕ್ರಿ ಮಾಡ್ಬೇಕು. ರವಿಶಂಕರ್ ಸರ್ ಆನ್ ಉಪಾಧ್ಯಕ್ಷ ಸೆಟ್. ರವಿಶಂಕರ್ ಅವರ ಈಗ ನಿಮ್ ಜೊತೆನೆ ಮಾತಾಡ್ತಿರ್ತಾರ ರವಿಶಂಕರ್ ಅವರು ಅಂತ. ಸರಿ ಕೇಳ್ರಿ ನೀವು. ನಾನೇ ರವಿಶಂಕರ್ ಸರ್. ನನ್ನ ಆಕ್ಟಿಂಗ್ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಫಸ್ಟ್ ಟೈಮ್ ನಿಮ್ ಜೊತೆ ಮಾಡಿದೀನಿ. ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ಅದು ಆಕ್ಟಿಂಗು ನಿಂದು ಅದೆಲ್ಲ ಇದೆಯಲ್ಲ, ಅದು ಸಖತ್ತಾಗಿ ಮಾಡ್ತೆ. ಅದು ಎಕ್ಸ್ಪ್ರೆಷನ್ ಎಲ್ಲ ಕೈಯತ್ತಿ ತಡ್ದ ಅಂದ್ರೆ ಅದೆಲ್ಲ ಸಖತ್ತಾಗಿ ಮಾಡ್ತೀಯಮ್ಮ. ಡಬ್ಬ ತರ ಮಾಡ್ತೀನಿ ನಾನು ಮಿಮಿಕ್ರಿ. ಬರಲ್ಲ ಮಿಮಿಕ್ರಿ, ತುಂಬಾ ಕಷ್ಟ.
ನೆಕ್ಸ್ಟ್ ನಾನು ಓಕೆನಾ? ಹಿಂಗೆ ಅಲ್ವಾ ರವಿಶಂಕರ್ ಅವ್ರು? ನೀವು ಹೌದೌದು, ಹಂಗೆ ಮಾತಾಡೋದು. ಹೆಂಗೆ ನೀವ್ ಹೆಂಗ್ ಮಾತಾಡಿದ್ರಿ ಹಂಗೆ ಮಾತಾಡ. ಓ, ಏನ್ ಇಷ್ಟು ದೊಡ್ಡ ಕ್ವಶನ್ ಇದೆ ಅದು. ನೀವು ಆಸ್ಟ್ರೋನಾಟ್ ಆಗಿ ಆಸ್ಟ್ರೋನಾಟ್ ಏನಾಗಂದ್ರೆ ಆಸ್ಟ್ರೋನಾಟ್ ಕೊಡಿ. ನಾನು ಓದಬೇಕು. ಅಯ್ಯ, ಆಸ್ಟ್ರೋನಾಟ್ ಆಗಿ ನಿಮ್ಮ ಜೊತೆ ಗೆಜ್ಜೆಪುರದಿಂದ ಒಬ್ಬರನ್ನ ಸ್ಪೇಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಯಾರು? ಅಫ್ಕೋರ್ಸ್ ನನ್ನ ಬಿಟ್ಟು. ಓ, ನಿಮ್ಮನ್ನೇ ಕರ್ಕೊಂಡು ಹೋಗ್ಬೇಕು. ಆಯ್ತು, ಒಬ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಫಸ್ಟ್ ಆಸ್ಟ್ರೋನಾಟ್ ಅಂದ್ರೆ ಏನ್ ಹೇಳ್ರಿ? ನಾನು ಹೇಳ್ತೀನಿ. ಆಕ್ಚುಲಿ ಉಪಾಧ್ಯಕ್ಷರನ್ನೇ ಕರ್ಕೊಂಡು ಹೋಗಕ್ ಆಸೆ ನಂಗೆ. ಸ್ಪೇಸ್ ಆಸ್ಟ್ರೋನಾಟ್ ಸ್ಪೇಸ್ಗೆ ಹೋಗ್ಬೇಕು, ಮೂನ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ ನೀವು ಅಂತ. ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಸಾಧು ಕೋಕಿಲ ಸರ್ನ ಕರ್ಕೊಂಡು ಹೋಗ್ತೇನೆ. ಫನ್ ಆಗಿರುತ್ತೆ. ಅವ್ರು ಏನು ಕ್ಯಾಮ್ರಾ ಮುಂದೆನೂ ಫನ್ನು, ಹಿಂದೆನೂ ಫನ್ ಮಾಡ್ಕೊಂಡು ಕೂತಿರ್ತಾರೆ. ಚಂದ ಮಾತಾಡಿಸ್ತಾರೆ ನನ್ನ ಹತ್ರ. ನಾನು ಅವ್ರ ಜೊತೆ ಆರಾಮಾಗಿರ್ತೀನಿ. ಓಕೆ ಸಾಧು ಸರ್, ಒಂಚೂರು ರೆಡಿಯಾಗಿ ನೀವೆಲ್ಲ ಈಗ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಅದು ಆಕ್ಸಿಜನ್ದು ಕಿಟ್ ಎಲ್ಲ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ, ಅವ್ರು ಬಂದ್ರೆ ಸಾಕು. ಅದನ್ನೆಲ್ಲ ಹಾಕೊಂಡು ಒಂಚೂರು ಇಲ್ಲ ಅದಕ್ಕೆ ಆಮೇಲೆ ಅಲ್ಲಿ ಊಟ ತಿಂಡಿಗೆಲ್ಲ ಬರೀ ಟ್ಯಾಬ್ಲೆಟ್ ಅಂತ ಯೂಸ್ ಮಾಡೋದು. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ. ಸೈಟ್ ತಗೊಂಡ್ರ ಅಲ್ಲಿ? ಸೈಟ್ ಚಂದ್ರಗ್ರಹದಲ್ಲಿ ಸ್ಪೇಸ್ ಸ್ಟೇಷನ್ ಅಲ್ಲೇ ತಗೊಂಡ್ರ? ಸ್ಪೇಸ್ ಸ್ಟೇಷನ್ ಅಲ್ಲಿ ಇದಿಲ್ಲ, ಸೈಟ್ ಇಲ್ಲ. ಚಂದ್ರ ಮೂನ್ ಅಲ್ಲಿ ಇರೋದು ಸೈಟ್ ತಗೊಂಡ್ರ? ಇದು ಸ್ಪೇಸ್ ಸ್ಟೇಷನ್ ಅಷ್ಟೇ. ಇದು ಸ್ಯಾಟಲೈಟ್ಗಳನ್ನೆಲ್ಲ ಇದು ಮಾಡ್ತಾರಲ್ಲ, ಎಲ್ಲ ಕಂಟ್ರಿದು ಸೇರಿ ಒಂದು ಸ್ಪೇಸ್ ಸ್ಟೇಷನ್ ಅಂತ ಮಾಡಿರ್ತಾರೆ. ಅಲ್ಲಿಂದ ಏನೇ ಪ್ರಾಬ್ಲಮ್ ಆದ್ರೂ ಸ್ಯಾಟಲೈಟ್ಗಳದ್ದು ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೋತಾರೆ. ಅದಕ್ಕೆ ಅದನ್ನ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತಾರೆ. ನಾನು ಕೇಳ್ಬೇಕಾ? ಓಕೆ, ರೆಡಿಯಾಗಿ ಸಾಧು ಸರ್. ಬಾಲಣ್ಣ ನರಸಿಂಹರಾಜು ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ. ಅವರಿಂದ ಒಬ್ಬ ನಟ ಆಗಿ ಏನ್ ಕಲಿತ್ರಿ? ಒಬ್ರ ಬಗ್ಗೆ ಮಿಮಿಕ್ರಿ ಮಾಡಿ. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅನ್ಕೊಂಬಿಟ್ಟಾರ ಮೆಟ್ರೋಸ್ ಹಾಕೋದ್ರು. ಇಲ್ಲ, ನಂಗೆ ಮಿಮಿಕ್ರಿ ಮಾಡಕ್ ಬರಲ್ಲ. ಬಾಲಣ್ಣ ನರಸಿಂಹರಾಜು ಅವ್ರಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ನಾವು. ನರಸಿಂಹರಾಜು ಅವರು ಒಂದಷ್ಟು ಚಿತ್ರಗಳನ್ನ ಹೀರೋ ಆಗಿ ಮಾಡಿದ್ರು. ಹಾಸ್ಯ ಚಕ್ರವರ್ತಿ ಅಂತ ಬಿರುದು ತಗೊಂಡವ್ರು ಅವರು. ಇನ್ನು ಬಾಲಣ್ಣ ಅವರು ವರ್ಸಟೈಲ್ ಆಕ್ಟ್ರು. ಅವರು ಕಾಮಿಡಿ, ವಿಲನ್ನು, ಅವ್ರು ಮಾಡಿದಾರೆ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲ ಬಿಡ್ರಿ. ಆಮೇಲೆ ಫಸ್ಟ್ ಟೈಮು ಒಂದು ಸ್ಟುಡಿಯೋ ಕಟ್ಟಬೇಕು ಅಂತ ಅಭಿಮಾನ್ ಸ್ಟುಡಿಯೋ ಅಂತ ಅದೊಂದು ಮಾಡಿದ್ರು. ತುಂಬ ಅವರಿಬ್ಬರಿಂದ ಈಗ ಅವ್ರುಗಳೆಲ್ಲ ಬೇಸ್ಮೆಂಟ್ ಹಾಕ್ಕೊಟ್ಟಿರೋದ್ರಿಂದನೇ ಇವತ್ತು ನಾವು ಕಾಮಿಡಿಯನ್ ಆ್ಯಕ್ಟ್ರುಗಳು ಅದು ಇದು ಅಂತ ಚಿತ್ರರಂಗದಲ್ಲಿ ಚಿತ್ರರಂಗ ಉಳ್ಕೊಳ್ಳೋಕ್ಕೂ ಕನ್ನಡ ಚಿತ್ರರಂಗ ಗಟ್ಟಿಯಾಗೋಕ್ಕೆ ಅವ್ರುಗಳದೆಲ್ಲ ತುಂಬ ದೊಡ್ಡ ಪಾಲಿದೆ. ಆಯಿತು, ಬಾಲಣ್ಣ ಅವ್ರದ್ದಾ ಮಿಮಿಕ್ರಿ ಟ್ರೈ ಮಾಡ್ತೀನಿ. ನಂದು ಎಲ್ಲನೂ ಕೆಟ್ಟದಾಗೆ ಮಾಡೋದು, ನಂಗೆ ಬರಲ್ಲ ಮಿಮಿಕ್ರಿ ಮಾಡೋಕ್ಕೆ. ಇದ್ರದ್ದು ಸಂಪತ್ತಿಗೆ ಸವಾಲ್ದು ಆಯಿತಾ, ವಜ್ರಮುನಿಯವರು ಅವರು ಹೋಗ್ತಾ ಇರ್ತಾರೆ. ಈ ಮಂಜುಳಾ ಅವರು ವಜ್ರಮುನಿಯವರ ಮಗಳು. ಅವ್ರು ಹಿಂಗೆ ದೂರದಲ್ಲಿ ನಡ್ಕೊಂಡು ಬರ್ತಿರ್ತಾರೆ. ಅದರಲ್ಲಿ ವಜ್ರಮುನಿಯವ್ರ ಕ್ಯಾರೆಕ್ಟ್ರು ಫುಲ್ ಹೆಂಗಸ್ರಿಗೆಲ್ಲ ಕಣ್ಣು ಹಾಕ್ಕೊಂಡು ಆ ಥರದ್ದು ದೂರದಲ್ಲಿ ನೋಡ್ಬಿಟ್ಟು, ಇದು ಯಾರೋ ಹೇಳೋ ಜಿಂಕೆ ಥರ ಓಡ್ಬತ್ತಾಳೋ ಬಾರ ನೋಡೋಣ ಅಂತ ದೂರದಲ್ಲಿ ನೋಡ್ಬಿಟ್ಟು ಹಂಗೆ ಸ್ವಲ್ಪ ಹತ್ರಕ್ಕೆ ಬತ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅದು ಮಂಜುಳಾ ಅವರೇ ಅಂತ. ಅಯ್ಯಯ್ಯೋ, ನನ್ನ ಬುದ್ಧಿಗೆ ಇಷ್ಟು ನನ್ನ ಮಗಳೇ ಕಣೋ ಅಂತ ಇವರು ಸದ್ಯ ನನ್ನ ಮಗಳಲ್ವಲ್ಲ. ಮಿಮಿಕ್ರಿ ಅಂದ್ರೆ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರುಗಳಿಂದ ಕಲ್ತಿದ್ದೇನಂದ್ರೆ ನಾವು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಅಲ್ಲಿ ಇಲ್ಲಿ ಕಲ್ತಿಲ್ಲ. ನಮ್ಗೆ ಅವ್ರುಗಳೇ ದೊಡ್ಡ ಆ್ಯಕ್ಟಿಂಗ್ ಸ್ಕೂಲ್ ಥರ. ಅವ್ರು ಮಾಡಿರೋ ಪಿಕ್ಚರ್ಗಳನ್ನ ನೋಡಿದ್ರೆ ಅಯ್ಯಪ್ಪ, ಅವ್ರ ಥರ ಎಕ್ಸ್ಪ್ರೆಷನ್ಸ್ ಅದು ಇದು ಕಲಿಯೋಕ್ಕೂ ಅಂತ ಆಗಲ್ಲ. ಚೂರು ಸ್ವಲ್ಪ ಟೈಮಿಂಗು, ಕಾಮಿಡಿ ಟೈಮಿಂಗ್ ಅಂದರೆ ಏನು ಆ ಥರದ್ದೆಲ್ಲ ಅವ್ರುಗಳನ್ನ ನೋಡಿ ಕಲ್ತಿದ್ದೀನಿ ಟಿ ವಿಲಿ ಸಿನಿಮಾಗಳಲ್ಲಿ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ನಿಮ್ಮದೆ. ಕೇಳಿ ನೀವೇ. ನಾನೇ ಕೇಳಬೇಕಾ? Why did you choose the act? Wrong answer only. Why did you choose the act? Wrong answer. ಆಗ್ತಿಲ್ಲ ನನಗೆ ನಿಮ್ಮ ಪ್ರಶ್ನೆ. Why did you choose what? Act. Yes. ಒಳ್ಳೆ ಹುಡುಗ ಸಿಗ್ಲಿಲ್ಲ, ಅದ್ರ ಬದಲು ಮದುವೆ ಆಗೋಣ ಅನ್ಕೊಂಡೆ, ಅದಕ್ಕೋಸ್ಕರ ಆಕ್ಟಿಂಗ್. Please speak English only. I wanted to get married. I didn't find any. ಬರ್ತದಲ್ವಾ? ಪ್ಲೀಸ್ ಕನ್ನಡ only. ಒಳ್ಳೆ ಹುಡುಗ ಸಿಗ್ತಾನೆ ಅನ್ಕೊಂಡೆ, ಸಿಗ್ಲಿಲ್ಲ, ಮದುವೆ ಆಗೋಣ ಅನ್ನೋ ಪ್ಲಾನ್ಸ್ ಅಲ್ಲಿ ಇತ್ತು. ಆಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಆಕ್ಟಿಂಗ್ ಮಾಡಕ್ ಬಂದೆ. This is the wrong answer, right? Please tell actual answer. ಆಕ್ಚುಲ್ ಆನ್ಸರ್ ಏನಂದ್ರೆ, ನಂಗೆ ಆಕ್ಟಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೌದು, ನಾನು ಯಾವುದು ಡ್ರಾಮಾ, ಯಾವ ಥಿಯೇಟರ್ ಏನೂ ಮಾಡಿಲ್ಲ. ಸ್ಮಾಲ್ ಸ್ಕ್ರೀನಿಗೆ ಎಜುಕೇಶನ್ ಆದ ತಕ್ಷಣ ಎಂಟ್ರಿ ಕೊಟ್ಟೆ.
ಸೊ ಅದಾಗಿ ನಾನು ಆ್ಯಕ್ಟಿಂಗ್ ಮೇಲೆ ಜಾಸ್ತಿ ಆಸಕ್ತಿ ಆಯಿತು, ತುಂಬ ಪ್ಯಾಷನ್ನು, ಅದಕ್ಕೆ ಆ್ಯಕ್ಟಿಂಗ್ ಚೂಸ್ ಮಾಡಿದೆ. ಚಿಕ್ಕವಳಿದ್ದಾಗಿಂದನೂ ನಾನು ಹೀರೋಯಿನ್ ಆಗಬೇಕು ಅಂತ ಒಂದು ಆಸೆ ಇತ್ತು, ಅದು ಇವಾಗ ನೆರವೇರ್ತಿದೆ. ವಾವ್, ವೆಲ್ ಸೆಡ್. ಥ್ಯಾಂಕ್ ಯು. ಉಪಾಧ್ಯಕ್ಷ ಸಿನಿಮಾ ಡೈಲಾಗ್ನ ಬಟ್ಲರ್ ಇಂಗ್ಲೀಷಲ್ಲಿ ಹೇಳಿ. ಯಾವ ಡೈಲಾಗ್ ಹೇಳೋದು? ಇದು ನಮ್ಮದು ಒಂದು ಡೈಲಾಗು ಹೆಣ್ಣಿನ ಬಗ್ಗೆ ಹೇಳೋಂಥದ್ದು. ಓಯ್, ಹೆಣ್ಣಿನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತೇನ್ರೋ? ನೀವು ತಾಳಿ ಕಟ್ಟಿದ್ರೆ ನಾವು ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ. ಬಟ್ಲರ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅದನ್ನ. ಇಂಗ್ಲಿಷ್ ಸ್ವಲ್ಪ ಕನ್ನಡ ಇರು. ಹೋಯ್ ಅಂದ್ರೆ ಇಂಗ್ಲಿಷ್ ಕನ್ನಡದಲ್ಲಿ ಎಲ್ಲ ಒಂದೇ ತಾನೆ? ಬೇರೆ ಯಾವ ಪದ ಎಲ್ಲ ಇಂಗ್ಲಿಷ್ ಕನ್ನಡದಲ್ಲೇ ಹೇಳಿದೀನಿ. ಇಲ್ಲಿ ಕನ್ನಡದಲ್ಲಿ ಹೋಯ್ ಅಂತೀವಿ, ಇಂಗ್ಲಿಷಲ್ಲಿ ಹೇ ಅಂತೀವಿ. ಆವಾಜ್ ಆಗ್ತಂಗೆ ಇರಲ್ಲ. ಹೇ ಹೇ, you know woman, you know about women. hey, you know about woman. ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೆ ಗೊತ್ತಲ್ವಯ್ಯ? you know the importance of women. ಹೇಳ್ತಾ ನೀನು. you know importance of the woman. Woman is a cool hair. In case of fire, in case of rivers, she is they are fire air. ಬಿರುಗಾಳಿಗೆ ಏನು ಇಂಗ್ಲಿಷಲ್ಲಿ? ಬಿರುಗಾಳಿಗೆ ಏನು ಗೊತ್ತಿಲ್ಲ ನಂಗೆ. ನೀವು ನಮ್ಮ ಸ್ಕೂಲೇ. ಸ್ಟ್ರಾಂಗ್, ಥಂಡರ್ ಸ್ಟ್ರಾಂಗ್, ಕರೆಕ್ಟ್. ನೀವು ಯಾವ್ದು ಇಲ್ಲೂ ಇಂಗ್ಲಿಷಲ್ಲೇ ಬರ್ದವ್ರೆ. ನನಗೆಲ್ಲ ಕನ್ನಡದಲ್ಲಿ ಬರ್ತಾರೆ. ಕಾಲ್ ಯು ದ ಫಾದರ್ ಅಂಡ್ ಥ್ಯಾಕ್ ನಾನ್ ಸ್ಟಾಪ್ ಅಬೌಟ್ ಉಪಾಧ್ಯಕ್ಷ. ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಾನ್ ಸ್ಟಾಪ್ ಉಪಾಧ್ಯಕ್ಷನ್ ಬಗ್ಗೆ ಮಾತಾಡ್ಬೇಕು. ಹೆಂಗೆ ನಮ್ದು ಸ್ಲ್ಯಾಂಗು ಓದಿದ್ರೆ ಅಲ್ಲಾಡೋಗ್ಬೇಕು. ಅಮೆರಿಕದವ್ರು ಹೆಂಗ್ ಗೊತ್ತೀನಿ ನಾನು. ಅಮ್ಮಂಗೆ ಮಾಡ್ಬೋದಾ, ಅಪ್ಪಂಗೆ ಮಾಡ್ಬೇಕಾ? ಫಾದರ್ ಮೀನ್ಸ್ ಅಪ್ಪ, ಮದರ್ ಅಂದ್ರೆ ಅಮ್ಮ. ಓಕೆ, ಫೈನ್. ಹಾಯ್ ಅಪ್ಪ, ಇವಾಗ ಉಪಾಧ್ಯಕ್ಷ ಸಿನಿಮಾ ಜನವರಿ 26 ರಿಲೀಸ್ ಆಗ್ತಿದೆ. ಗೀತಾಂಜಲಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ ದಾವಣಗೆರೆಯಲ್ಲಿ. ಸೊ ಎಲ್ಲೆಲ್ಲಿ ರಿಲೀಸ್ ಆಗ್ತಿದೆ ನೀನು ಎಲ್ಲರಿಗೂ ಫ್ರೀ ಟಿಕೆಟ್ ಕೊಡ್ಸು. ಆಮೇಲೆ ಸಿನಿಮಾ ಸಖತ್ತಾಗಿ ಮೂಡ್ ಬಂದಿದೆ, ನೀನು ಸಿನಿಮಾ ನೋಡಿದ್ಯಾ? ಸೊ ಆಮೇಲೆ ಸಿನಿಮಾದಲ್ಲಿ ಗೊತ್ತಲ್ಲ ನನಗೆ, ರವಿಶಂಕರ್ ಸರ್ ಇದ್ದಾರೆ, ಸಾಧು ಕೋಕಿಲ ಸರ್ ಇದ್ದಾರೆ, ಚಿಕ್ಕಣ್ಣ ಸರ್ ಇದ್ದಾರೆ. ಅವ್ರು ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿದ್ದಾರೆ, ನಾನು ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ. ಸಿನಿಮಾ ಸೂಪರ್ ಆಗಿ ಬಂದಿದೆ. ನೀನು ಸಿನಿಮಾ ನೋಡಿದ್ಯಾ? ಪ್ರೊಡ್ಯೂಸರ್ ಫ್ಯಾಮಿಲಿ ಜೊತೆ, ಡೈರೆಕ್ಟರ್ ಫ್ಯಾಮಿಲಿ ಜೊತೆ. ನೀನು ಹೇಳಿರೋ ಪ್ರಕಾರ ಸಿನಿಮಾ ಸಖತ್ತಾಗಿ ಬಂದಿದೆ, ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಲ್ಯಾಗ್ ಆಗಲ್ಲ, ತುಂಬಾ ಸಖತ್ತಾಗಿದೆ. ನಾನು 2 ದಿನ ಆದ್ಮೇಲೂ ಆ ಸೀನ್ಸ್ ಬಗ್ಗೆ ನೆನ್ಸ್ಕೊತೀನಿ, ಅಷ್ಟು ನಗು ಬರುತ್ತೆ ಅಂತ ಹೇಳಿದೆ. ಸೊ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದೆ. ಸೊ 26ಕ್ಕೆ ಮಿಸ್ ಮಾಡಿದೆ. ಉಪಾಧ್ಯಕ್ಷನ ಯಾರ್ಯಾರು ನಿನ್ ಜೊತೆಲಿದ್ದಾರೆ ಎಲ್ಲರಿಗೂ ತೋರಿಸು. ಓಕೆ, ಬಾಯ್. ಅಪ್ಪ ರಿಲೀಸ್ ಹತ್ರ ಬತ್ತಿದ್ದಂಗೆ ಏನಾಗೋಯ್ತು ಇವಳಿಗೆ, ಏನಾದ್ರು ಆಗೋಯ್ತಾ ಅಂದ್ಬಿಟ್ಟು ಈಗ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಹಾಸ್ಪಿಟ್ಲಿಗೆ ಏನಾದ್ರು. ಚೆನ್ನಾಗಿ ಮಾತಾಡಿದ್ರಿ, ನೈಸ್. ಬಟ್ ಇಷ್ಟೇನಾ ಮಾತಾಡೋಕ್ಕಾಗ ನಮ್ಮ ಪಿಕ್ಚರ್ ಬಗ್ಗೆ? ನನಗೆ ಹೇಳಿದ್ರು 2.5 ಗಂಟೆ ಮಾತಾಡುವ. 2.5 ಗಂಟೆ ಆಗಲ್ಲ, ಅವ್ರಿಗೆ ಟೈಮ್ ಆಗುತ್ತೆ. ಅದ್ರಲ್ಲಿ ಚೆನ್ನಾಗಿರೋ ಯಾವ್ದು ಎಡಿಟ್ ಮಾಡಿ ಚಂದನ ಹೇಳಿರೋದೆಲ್ಲ ಫಿಲ್ಟರ್ ಮಾಡಿ ಚಂದನ ಹೇಳಿರೋದು. ಆಯ್ತು ಕಣವ. Which is one weird and good childhood habit you still have? ಚೈಲ್ಡ್ಹುಡ್ ಅಲ್ಲಿ ಹ್ಯಾಬಿಟ್? ನಂಗೆ ಚೈಲ್ಡ್ಹುಡ್ಡೇ ನೆನಪಿಲ್ಲ. ನೆನಪಿರುತ್ತೆ ಇಲ್ಲ, ಚೈಲ್ಡ್ಹುಡ್ ಅಲ್ಲಿ ಆ ಥರದ್ದು ಯಾವ ಹ್ಯಾಬಿಟ್ಗಳು ಇರಲಿಲ್ಲ. ಸೊ ಹಂಗಾಗಿ ಈಗಲೂ ಯಾವುದೂ ಇಲ್ಲ. ಊಟ ಮಾಡೋದೊಂದಿತ್ತು, ಈಗಲೂ ಮಾಡ್ತಾ ಇದ್ದೀನಿ. ಉಸಿರಾಡ್ತಿದ್ದೆ ಆಗ್ಲೂ, ಈಗಲೂ ಉಸಿರಾಡ್ತಿದ್ದೆ. ಒಳ್ಳೆ ಗಾಳಿ ಉಸಿರಾಡ್ತಿದ್ವಿ, ಈಗ ಕಲುಷಿತ ಗಾಳಿನೂ ಉಸಿರಾಡ್ತಾ ಇದ್ವಿ. ಈಗ ನನಗೆ ಯಾವುದೂ ಇಲ್ಲದೆ ಇರೋ ಕಾರಣ ನಿಮ್ಮನ್ನು ಕೇಳ್ತೀನಿ, ವಿಚ್ ಇಸ್ ದಟ್ ಒನ್ ವಿಯರ್ಡ್ ಆ್ಯಂಡ್ ಗುಡ್ ಚೈಲ್ಡ್ಹುಡ್ ಹ್ಯಾಬಿಟ್ ಯು ಸ್ಟಿಲ್ ಹ್ಯಾವ್? ಬೆಳಿಗ್ಗೆ ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಿದ್ದೆ, ಇವಾಗಲೂ ಅದೇ ಹ್ಯಾಬಿಟ್ ಇದೆ ನನಗೆ. ದಟ್ಸ್ ಅ ಗುಡ್ ಹ್ಯಾಬಿಟ್. ಎಸ್. ವಿಯರ್ಡ್ ಹ್ಯಾಬಿಟ್? ವಿಯರ್ಡ್ ಹ್ಯಾಬಿಟ್ ಮಾಡೋದೆಲ್ಲ ಅದೇ ಅಂತನಾ? ಅದರಲ್ಲೂ ಒಂದೇ ಒಂದು ದೇವ್ರ ಪೂಜೆ ಮಾಡೋದಿತ್ತು, ಇನ್ನು ಮಿಕ್ಕಿದೆಲ್ಲ ವಿಯರ್ಡ್ ಹ್ಯಾಬಿಟ್ಸ್. ತುಂಬಾ ಬಂಕ್ ಆಗ್ತಿದೆ ಕಾಲೇಜ್ಗೆ. ಈಗೆಲ್ಲ ಕಾಲೇಜ್ ಅವರು ಉಗ್ದೋಡ್ಸೋರು, ಈಗ ಬಂಕ್ ಹಾಕೋದೇ ಉಗದೇ ನೋಡ್ಸಿಲ್ಲ, ಓದ್ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ. ಉಗ್ದೋಡ್ಸಕ್ಕೆ ಏನವ ಬಂದ್ಬಿಟ್ರು ಹಂಗೆ. ಏನು ಅರ್ಧಂಬರ್ಧ ಎಜುಕೇಶನ್ ಮಾಡಿದೀನಿ ಅನ್ಕೊಂಡಿದ್ದೀರಾ ನೀವು? ಬಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ 4 years 2020 ಔಟ್ಪುಟ್ ಬ್ಯಾಚ್ ನಾನು. ಈಗ ತೋರಿಸಿ ಆಯ್ತು ಮಾರ್ಕ್ಸ್ ಕಾರ್ಡ್. ನಿಮಗೆ ಗೊತ್ತು ನಾನು ಕಾಲೇಜಿಂದ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡಿಲ್ಲ ಅಂತ. ಡಿಗ್ರಿ ಸರ್ಟಿಫಿಕೇಟ್ ಇದೆ, ಮಾರ್ಕ್ಸ್ ಕಾರ್ಡ್ ಅಷ್ಟೇ ತೋರಿಸ್ಬೇಕಾ? ಡಿಗ್ರಿ ಸರ್ಟಿಫಿಕೇಟ್ ಮನೇಲಿದೆ, ತೋರಿಸ್ತೀನಿ ಬನ್ನಿ. ನಾನು ಹೇಳ್ತೀನಿ, ನಾನು MBBS ಮಾಡಿದ್ದೀನಿ ಅಂತ. ನಿಜವಾಗ್ಲೂ ಯಪ್ಪ ನಾನು ಓದಿದ್ದೀನಿ ಗುರು, ಏನೋ ಹೇಳ್ತಾವ್ರಿ ಇವರು. ಆಯ್ತು ಅಲ್ಲಿ ಬಿಡು, ನಮ್ ಬಂದ್ ಆಯ್ತು. ಸೊ ಹಾಯ್ ಎಲ್ಲರಿಗೂ. ಆ್ಯಕ್ಚುಲಿ ಮೆಟ್ರೋ ಸಾಗದವರು ತುಂಬ
ಡಿಫ್ರೆಂಟ್ ಆಗಿ ಇಂಟರ್ವ್ಯೂ ಮಾಡಿದ್ರು, ಖುಷಿ ಆಯ್ತು. ಜನವರಿ 26 ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್, ಯಾಕಂದ್ರೆ ನನ್ನ ಡೆಬ್ಯೂ ಮೂವಿ, ಇವ್ರದ್ದು ಹೀರೋ ಆಗಿ ಡೆಬ್ಯೂ ಮೂವಿ. ಇದು ಉಪಾಧ್ಯಕ್ಷ ಈಗ ಆಲ್ರೆಡಿ ಗೊತ್ತಿರಂಗೆ ಅಧ್ಯಕ್ಷದು ಕಂಟಿನ್ಯೂಯೇಷನ್ ಪಿಕ್ಚರ್. ಇದು ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಅಷ್ಟು ಜನ ಕಲಾವಿದರುಗಳಿದ್ದಾರೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫುಲ್ ಎಂಟರ್ಟೈನ್ಮೆಂಟ್, ಕಾಮಿಡಿ ಬಿಟ್ಟು ಇನ್ನೇನು ನಾವು ಯೋಚನೆ ಮಾಡಿಲ್ಲ. ಮತ್ತು ಅಲ್ಲಲ್ಲಿ ಒಂದು ತಂದೆ ಮಗೊಂದು ಎಮೋಷನ್ ಇದೆ, ಒಂದು ಫ್ಯಾಮಿಲಿ ಬಾಂಡಿಂಗ್ಗಳಿದೆ. ನಿಮ್ಮ ಮನೇಲಿ ಒಂದು ಪುಟ್ಟ ಮಗುವಿಂದ ಹಿರಿಯರ ತನಕ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡ್ಬೋದು, ಯಾಕಂದ್ರೆ ಅಂತ ಒಳ್ಳೆ ಹೆಲ್ದಿ ಕಾಮಿಡಿ ಇರೋ ಸಿನಿಮಾ ಮಾಡಿದ್ದೀವಿ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ನಮಸ್ಕಾರ.